ಎಸ್ ಸ್ನೇಹಿತರೆ ನಮಸ್ಕಾರ. ಇವತ್ತು ಒಂದು ವಂಡರ್ಫುಲ್ ಇಂಡಸ್ಟ್ರಿ ಬಗ್ಗೆ ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮ ದಿನನಿತ್ಯದ ಖರ್ಚಿಂದನೇ ನೀವು ಆದಾಯನ ಗಳಿಸುವಂಥ ಒಂದು ವಂಡರ್ಫುಲ್ ಆಗಿರುವಂಥ ಇಂಡಸ್ಟ್ರಿ ಅಂತ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ ಒಂದು ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ. ಸೊ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ವೆಲ್ಕಮ್ ಟು ಇಂಡಿಯಾಸ್ ಫಸ್ಟ್ ಅಫಿಲಿಯೇಟ್ ಇ ಕಾಮರ್ಸ್ ಬಿಸ್ನೆಸ್ ಬಗ್ಗೆ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ಎಕ್ಸ್ಟ್ರಾ ಇನ್ಕಮ್ನ ಅವಶ್ಯಕತೆ ಇದೆ. ಬಟ್ ಆದರೆ ಎಕ್ಸ್ಟ್ರಾ ಇನ್ಕಮ್ ಬೇಕು. ಬಟ್ ಆದರೆ ನಾವು ಗ್ರಾಸರಿ ತೊಗೊಳ್ಳೋದ್ರಲ್ಲಿ, ಶಾಪಿಂಗ್ ಮಾಡೋದ್ರಲ್ಲಿ, ಮೆಡಿಷನ್ನು, ಯುಟಿಲಿಟಿ ಬಿಲ್ಸು, ಬಸ್ಸು, ಫ್ಲೈಟು, ಹೋಟೆಲ್ ಬುಕ್ ಮಾಡೋದ್ರಲ್ಲಿ ನಮಗೆ ಎಕ್ಸ್ಟ್ರಾ ಇನ್ಕಮ್ ಅಂದರೆ ತುಂಬ ಖುಷಿ ಆಗಲ್ವಾ? ಅಂದರೆ ನೀವು ಖರ್ಚು ಮಾಡೋದ್ರಲ್ಲಿ ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್ ಬರ್ತಾ ಇದೆ. ವೈ ವಿ ನೀಡ್ ಇನ್ ಎಕ್ಸ್ಟ್ರಾ ಇನ್ಕಮ್? ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್ ಏನಕ್ಕೆ ಬೇಕು ಅಂದರೆ ಕಾಸ್ಟ್ ಆಫ್ ಲಿವಿಂಗ್ ನಿಮಗೆಲ್ಲ ಗೊತ್ತಿದೆ. ಗ್ರಾಸರಿ ಇರ್ಬೋದು, ಎಜುಕೇಷನ್, ಟ್ರಾವೆಲ್. ಸೊ ಅಂದರೆ ನಾವು ಹೊರಗಡೆ ವರ್ಕ್ ಮಾಡ್ತಿರ್ತೀವಿ, ಮಂತ್ ಸ್ಯಾಲ್ರಿಲಿ ಒಂದು ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಿರ್ತೀವಿ. ನಾವು ಅಂದ್ಕೊಂಡಂಗೆ ಇನ್ಕಮ್ ಬರೋಕ್ಕಾಗಲ್ಲ. ನಮ್ಮ ಲೈಫು ಅಡ್ಜಸ್ಟ್ಮೆಂಟಲ್ಲಿ ಜೀವನ ಮಾಡ್ತಾ ಇರ್ತೀವಿ. ಸ್ನೇಹಿತರೆ, ಅಡ್ಜಸ್ಟ್ಮೆಂಟಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ನಾವು ಅಂದ್ಕೊಂಡಂಗೆ ಇನ್ಕಮ್ ಮಾಡಬೇಕು ಅಂದರೆ ನಮಗೆ ಎಕ್ಸ್ಟ್ರಾ ಇನ್ಕಮ್ನ ಅವಶ್ಯಕತೆ ಇದೆ ಸ್ನೇಹಿತರೆ. ಸೊ ವೈ ವಿ ನೀಡ್ ಇನ್ ಎಕ್ಸ್ಟ್ರಾ ಇನ್ಕಮ್? ನನಗೆ ಎಕ್ಸ್ಟ್ರಾ ಇನ್ಕಮ್ ಏನಕ್ಕಪ್ಪ ಬೇಕು ಅಂದರೆ ಟು ಅಪ್ಗ್ರೇಡ್ ಲೈಫ್ ಸ್ಟೈಲ್. ನನ್ನ ಲೈಫ್ ಸ್ಟೈಲ್ನ ನಾನು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಎಕ್ಸ್ಟ್ರಾ ಇನ್ಕಮ್ ಬೇಕು. ಟು ಸ್ಪೆಂಡ್ ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ. ನನ್ನ ಒಂದು ಒಳ್ಳೆ ಟೈಮ್ನ ನನ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋದಕ್ಕೆ ನನಗೆ ಎಕ್ಸ್ಟ್ರಾ ಇನ್ಕಮ್ ಬೇಕು. ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನನಗೆ ಎಕ್ಸ್ಟ್ರಾ ಇನ್ಕಮ್ ಬೇಕು. ಮತ್ತು ನನ್ನ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸೊಸೈಟಿನಲ್ಲಿ, ನನ್ನ ಫ್ರೆಂಡ್ಸ್ ಮುಂದೆ, ನನ್ನ ಫ್ಯಾಮಿಲಿ ಮುಂದೆ. ಸೊ ನನಗೆ ಎಕ್ಸ್ಟ್ರಾ ಇನ್ಕಮ್ ಬೇಕು. ಮತ್ತು ಬೇರೆಯವ್ರಿಗೆ ಹೆಲ್ಪ್ ಮಾಡೋದಕ್ಕೆ ನನಗೆ ಎಕ್ಸ್ಟ್ರಾ ಇನ್ಕಮ್ನ ಅವಶ್ಯಕತೆ ಇದೆ. ಆರ್ ಯು ಏಬಲ್ ಟು ಫುಲ್ಫಿಲ್ ಆಲ್ ದಿಸ್ ಫ್ರಮ್ ಯುವರ್ ಕರೆಂಟಿಂಗ್? ಅಂದರೆ ಎಸ್, ನಿಮ್ಮೆಲ್ರಿಗೂ ಒಂದು ಒಳ್ಳೊಳ್ಳೆ ಕನಸಿದೆ. ನಿಮಗೆಲ್ಲ ದೊಡ್ಡ ಕನಸಿದೆ. ಸೊ ಮನೆ ಮಾಡಬೇಕು, ಸೊ ಕಾರ್ ತೊಗೋಬೇಕು, ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ಎಲ್ಲ ಇದೆ. ಆದರೆ ಸ್ನೇಹಿತರೆ, ಸೊ ಅದೆಲ್ಲದು ಕೂಡ ನಿಮ್ಗೆ ಬರ್ತಾ ಇರೋ ಇನ್ಕಮಲ್ಲಿ ಸಾಧ್ಯನಾ ಅಂತ ಒಂದು ಕ್ವಶನ್ ಇದೆ. ಸೊ ಇಲ್ಲ, 100% ಸಾಧ್ಯ ಇಲ್ಲ ಅಂದಮೇಲೆ ಟೈಮ್ಸ್ ಟು ಅಪ್ಗ್ರೇಡ್ ಯುವರ್ ಸೆಲ್ಫ್. ನೋಡಿ, ಎಷ್ಟು ತುಂಬ ಖುಷಿಯಾಗುತ್ತೆ ಈ ಮಾತು ಹೇಳೋದಕ್ಕೆ. ಅಂದರೆ ದಿಸ್ ಇಸ್ ಡಿಜಿಟಲ್ ವರ್ಲ್ಡ್. ಇಟ್ ಈಸ್ ನೆಸಸರಿ ಟು ಚೇಂಜ್ ಯುವರ್ ಸೆಲ್ಫ್. ನಿಮ್ಮ ಲೈಫನ್ನು ನೀವು ಚೇಂಜ್ ಮಾಡ್ಕೊಳ್ಳೇಬೇಕು. ನಾವು ಅಪ್ಡೇಟ್ ಮಾಡ್ಕೊಳ್ಳೇಬೇಕು. ಅಪ್ಡೇಟ್ ಆಗಿಲ್ಲ ಅಂದರೆ ನಾವೇನಾಗ್ತೀವಿ ನೋಡಿ. ಸೊ ಟೈಮ್ ಲೈನ್ ಆಫ್ ಟೆಲಿವಿಷನ್ ಎಲ್ಲ ಅಪ್ಡೇಟ್ ಆಗಿದೆಯಾ? ಸೊ ಯಾವ ಥರ ಇತ್ತು ಟಿ ವಿ, ಇವಾಗ ಯಾವ ಥರ ಬಂದಿದೆ. ಮೊಬೈಲ್ ಜಮಾನ ತೊಗೊಳ್ಳಿ. ಸೊ ರೆವಲ್ಯೂಷನ್ ಆಫ್ ಮೊಬೈಲ್ ಫೋನ್ ಎಲ್ಲ ಅಪ್ಡೇಟ್ ಆಗಿದೆಯಾ? ಪ್ರತಿಯೊಂದು ಅಪ್ಡೇಟ್ ಆಗಿದೆ ನೋಡಿ. ಇ ಕಾಮರ್ಸು. ಸೊ ಇವತ್ತು ಆನ್ಲೈನ್ಗೆ ಹೋಗಿದ್ದೀವಿ. ಇವತ್ತೆಲ್ಲ 10 minutes ಡೆಲಿವರಿ ಇದೆ. ಫ್ಯಾಷನ್, ಬಟ್ಟೆ ಆನ್ಲೈನು, ಮೆಡಿಷನ್ ಆನ್ಲೈನು, ಯುಟಿಲಿಟಿ ಬಿಲ್ಸ್ ಆನ್ಲೈನು, ಮೂವಿ ಟಿಕೆಟ್ಸ್ ಆನ್ಲೈನ್, ಕ್ಯಾಬು, ಹೋಟೆಲ್, ಫ್ಲೈಟ್, ಫುಡ್ ಎಲ್ಲ ಆನ್ಲೈನ್ ಆಗಿದೆ ಸ್ನೇಹಿತರೆ. ನಮಗೆಲ್ಲ ಗೊತ್ತಿತ್ತಾ ಇದೆಲ್ಲ ಆನ್ಲೈನಲ್ಲಿ ಬರುತ್ತೆ ಅಂತ? ಗೊತ್ತಿರಲಿಲ್ಲ. ಆದರೆ ಇವತ್ತು ಇಫ್ ಯು ನಾಟ್ ದೆನ್ ಅಪ್ಗ್ರೇಡ್ ವಿತ್ ಟೆಕ್ನಾಲಜಿ ಆರ್ ಟೈಮ್, ದೆನ್ ವಾಟ್ ಹ್ಯಾಪನ್? ನೋಡಿ ಎಷ್ಟು. ಸೊ ಇದು ತುಂಬ ನೆನೆಸ್ಕೊಂಡ್ರೆ ನೋಡಿ ಸ್ನೇಹಿತರೆ, ಇವೆಲ್ಲ ಕಂಪನಿ ನಾವು ನೋಡಿದ್ದೀವಿ. ರಿಮೆಂಬರ್ ದಿಸ್ ಕಂಪನೀಸ್. ಸೊ ಡೈನೋರ್ ಇರ್ಬೋದು, ಮಾರ್ಫೀಸ್, ನೋಕಿಯಾ, HMT, ರಾಜ್ದೂತ್, ಅಂಬಾಸಿಡರ್, ಇದೆಲ್ಲ ಕಂಪನಿ ನೀವು ನೋಡಿದಿರಲ್ವಾ? ಖಂಡಿತವಾಗ್ಲೂ ನೋಡಿದಿರಿ. ಬಟ್ ಆದರೆ ಮಾರ್ಕೆಟಲ್ಲಿ ಇದ್ದಾವೆ ಇವು? ಇಲ್ಲ. ಬಿಕಾಸ್ ಯಾಕೆ ಅಂದರೆ ಇದು ಯಾವ ಕಂಪನಿ ಕೂಡ ಅಪ್ಡೇಟ್ ಆಗಿಲ್ಲ. ಡು ಯು ವಾಂಟ್ ಟು ಡಿಡ್ ಯು ನೋ ಹೌ ವಿಚ್ ಇಂಡಸ್ಟ್ರಿ? ಸೊ ಯಾವ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಿದ್ವಿ ಅಂದರೆ ಎಸ್, ಜಾಯಿನ್ ಇಂಡಿಯಾಸ್ ಫಸ್ಟ್ ಅಫಿಲಿಯೇಟ್ ಇ ಕಾಮರ್ಸ್ ಸ್ಮಾರ್ಟ್ ಕ್ವಿಕ್ ಶಾಪ್ ಶೇರ್ ಅರ್ನ್ ಅಂತ. ಏನಂದರೆ ಶಾಪ್ ಅಂದರೆ ಖರೀದಿ ಮಾಡೋದು, ಶೇರ್ ಮಾಡೋದು, ಅರ್ನ್ ಮಾಡೋದು. ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಇಂಡಸ್ಟ್ರಿ ಅಂತ ಹೇಳ್ಬೋದು. ನೋಡಿರಿ, ನಮ್ಮದೊಂದು ಕಂಪ್ಲೀಟ್ಲಿ ಇ ಕಾಮರ್ಸ್ ಇಂಡಸ್ಟ್ರಿಗೆ ಸೇರಿದಂಥ ಕಂಪನಿ ಸ್ಮಾರ್ಟ್ ಕ್ವಿಕ್ ಸ್ನೇಹಿತರೆ. ಈ ಸ್ಮಾರ್ಟ್ ಕ್ವಿಕ್ ಬಂದು ಲೈಕ್ ಫ್ಲಿಪ್ಕಾರ್ಟ್, ಅಮೆಜಾನ್, ಮೀಶೋ, ಓಲಾ, ಊಬರ್, ಸ್ವಿಗ್ಗಿ, ಜೊಮ್ಯಾಟೊ, ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಜೆಪ್ಟೋ, ಈ ಒಂದು ಸೆಕ್ಟರ್ಗೆ ಸೇರಿದಂಥ ನಮ್ಮ ಕಂಪನಿ. ಹೊರಗಡೆ ಕಂಪನಿಗೂ ನಮ್ಮ ಕಂಪನಿಗೂ ಡಿಫ್ರೆನ್ಸ್ ಏನಂದರೆ ಅಲ್ಲಿ ಪರ್ಮನೆಂಟ್ ಕಸ್ಟಮರ್ ಇರಲ್ಲ. ಸೊ ಇವತ್ತು ಓಲಾ ಅಂದರೆ ನಾಳೆ ಊಬರ್ ಅಂತಾರೆ, ಇವತ್ತು ಜೊಮ್ಯಾಟೊ ಅಂದರೆ ನಾಳೆ ಸ್ವಿಗ್ಗಿ ಅಂತಾರೆ. ನೋ ರಿವಾರ್ಡ್ಸ್ ಆಫ್ಟರ್ ಶೇರಿಂಗ್. ಹೊರಗಡೆ ಯಾವುದೇ ರಿವಾರ್ಡ್ಸ್ ಅಂತ ಸಿಗಲ್ಲ. ಅದಾದಮೇಲೆ ರೆಫರಲ್ ಮಾಡೆಲ್ ಅಂತ ಇರಲ್ಲ. ಮಿನಿಮಮ್ ಇಷ್ಟು ಆರ್ಡರ್ ಅಂತ ಇರುತ್ತೆ. ಅಡಿಷನಲ್ ಪ್ಲಾಟ್ಫಾರ್ಮ್ಗೆ ಎಕ್ಸ್ಟ್ರಾ ನೋಡಿ, ಒಂದು ರೀಚಾರ್ಜ್ ಮಾಡಿದ್ರೆ ಎಕ್ಸ್ಟ್ರಾ ಪೇ ಮಾಡ್ತೀರಾ. ಒಂದು ಟಿಕೆಟ್ ಬುಕ್ ಮಾಡಿದ್ರೆ ಎಕ್ಸ್ಟ್ರಾ ಪೇ ಮಾಡ್ತೀವಿ. ಬಟ್ ನಮ್ಮಲ್ಲಿ ಫ್ರೀ ರಿಜಿಸ್ಟ್ರೇಷನ್ ಇರುತ್ತೆ. 365 days ಕ್ಯಾಶ್ ಬ್ಯಾಕ್ನ ಎಂಜಾಯ್ ಮಾಡ್ತೀರಾ. ಟಾಪ್ ಬ್ರ್ಯಾಂಡ್ ಪ್ರಾಡಕ್ಟ್ ಇರುತ್ತೆ. ಡಿಸ್ಕೌಂಟ್ ಆ್ಯಂಡ್ ಕ್ಯಾಶ್ ಬ್ಯಾಕ್, ಫ್ರೀ ಶಿಪ್ಪಿಂಗ್. ಯು ಕ್ಯಾನ್ ಅರ್ನ್ ಬೈ ಶೇರಿಂಗ್ ಆಲ್ಸೋ. ಜೊತೆಗೆ ನೀವು ಯಾರಿಗಾರು ಶೇರ್ ಮಾಡಿದ್ರು ಕೂಡ ಅರ್ನ್ ಮಾಡ್ಬೋದು. ಮತ್ತು ಗೆಟ್ ಕ್ಯಾಶ್ ಬ್ಯಾಕ್ ಆನ್ ಈಚ್ ಆ್ಯಂಡ್ ಎವ್ರಿ ಬಿಲ್ ಪೇಮೆಂಟ್. ನೀವು ಯಾವುದೇ ಬಿಲ್ ಪೇಮೆಂಟ್ಸ್ ಮಾಡಿದ್ರು ಕೂಡ ನೀವು ಕ್ಯಾಶ್ ಬ್ಯಾಕ್ನ ಎಂಜಾಯ್ ಮಾಡ್ಬೋದು ಸ್ನೇಹಿತರೆ. ನಮ್ಮ ಕಂಪನಿ ಬಂದು ಸೊ ಬ್ಯಾಂಗ್ಳೂರಲ್ಲಿ ಹೆಡ್ ಆಫೀಸ್ ಇರುವಂಥದ್ದು. ಸೊ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. www.smartquick.in ಅಂತ ಹೊಡೆದ್ರೆ ಸಿಗುತ್ತೆ. ನಮ್ಮ ಕಂಪನಿಯ ವಿಷನ್ ಬಂದು ಸ್ನೇಹಿತರೆ, ಸೊ ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್ ಅಂದರೆ ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕು. ನೀವೆಲ್ಲರಿಗೂ ಕೂಡ ಒಂದು ಎಕ್ಸ್ಟ್ರಾ ಇನ್ಕಮ್ ಬೇಕು, ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕು. ಹಾಗೆ ಸೊ ಯಾವುದೇ ವರ್ಕ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಂದರೂ ಅವ್ರಿಗೆ ಜಾಬ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡಬೇಕು. ವುಮೆನ್ ಎಂಪವರ್ಮೆಂಟ್ ಅಂದರೆ ಸೊ ಇವತ್ತು ಹೆಣ್ಣು ಮಕ್ಕಳಿಗೆ ಒಂದು ಜಾಬ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡಬೇಕು. ಪ್ಯೂರ್ಲಿ ಇಂಡಿಯನ್ ಬೇಸ್ಡ್ ಕಂಪನಿ ಸ್ನೇಹಿತರೆ. ಸೊ ಯಾವುದೇ ಫಾರಿನ್ ಇನ್ವೆಸ್ಟ್ಮೆಂಟ್ ಇಲ್ಲ. ಹಾಗೆ ಇದು ಬಂದು ಇವಾಗ ಪ್ರೈವೇಟ್ ಲಿಮಿಟೆಡ್ ಇದೆ. ಅಪ್ಕಮಿಂಗ್ ಇದು ಪಬ್ಲಿಕ್ ಲಿಮಿಟೆಡ್ ಆಗೋಕ್ಕೆ ಹೊರಟಿದೆ ಕಂಪನಿ. ಸೊ ಪಬ್ಲಿಕ್ ಲಿಮಿಟೆಡ್ ಆಯಿತು ಅಂದರೆ ಎಲ್ಲರೂ ಕೂಡ ಶೇರ್ ಹೋಲ್ಡರ್ ಕೂಡ ಆಗ್ಬೋದು ಸ್ನೇಹಿತರೆ. ಸೊ ಹೌ ಕ್ಯಾನ್ ಸರ್ ಕಂಪನಿ ತುಂಬ ಚೆನ್ನಾಗಿದೆ, ನಾವೇಗ ಅರ್ನ್ ಮಾಡೋದು? ಸರ್ ನೀವೆಲ್ಲರೂ ಕೂಡ ಯುಟಿಲಿಟಿ ಬಿಲ್ ಪೇ ಮಾಡಲ್ವಾ? ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಫಾಸ್ಟ್ಯಾಗ್ ರಿಚಾರ್ಜ್, ಕೇಬಲ್ ಬಿಲ್, TV ಬಿಲ್ ಎಲ್ಲ ಪೇ ಮಾಡ್ತಿರಲ್ವಾ? ಮೊಬೈಲ್ ರಿಚಾರ್ಜ್ ಮಾಡ್ತಿರಲ್ವಾ? ಎಲ್ಲ ರಿಚಾರ್ಜ್ ಮಾಡ್ತೀರಾ. ಅದರಿಂದನೂ ಕೂಡ ನೀವು ಇನ್ಕಮ್ನ ಅರ್ನ್ ಮಾಡ್ಬೋದು. ಸೊ ಎಲೆಕ್ಟ್ರಾನಿಕ್ಸ್, ನೀವು ಹೊರಗಡೆ ಹೋಗಿ ಮನೆಗೆ ಏನು ಬೇಕು ಅದನ್ನು ತೊಗೊಂಡ್ರು, ಹೋಮ್ ಅಪ್ಲಯನ್ಸ್, ಫ್ಯಾಷನ್, ಗ್ರಾಸರಿ, ಸೊ ನೀವು ಏನೇ ತೊಗೊಂಡ್ರು ಕೂಡ ನಿಮಗಿಲ್ಲಿ ಸೊ ಕ್ಯಾಶ್ ಬ್ಯಾಕ್ ಅನ್ನೋದು ಸಿಗುತ್ತೆ. ನೀವು ಎಂಜಾಯ್ ಮಾಡ್ತಾ ಬರ್ತೀರಾ. ಅದ್ರ ಜೊತೆಗೆ ಹೌ ಟು ಸ್ಟಾರ್ಟ್ ದಿಸ್ ಬಿಸ್ನೆಸ್? ಸರ್ ಇಲ್ಲಿ ಯಾವುದೇ ಥರದಂಥ ಇನ್ವೆಸ್ಟ್ಮೆಂಟ್ ಇಲ್ಲ, ಜೀರೋ ಇನ್ವೆಸ್ಟ್ಮೆಂಟು, ಯಾವುದೇ ಪ್ರಾಡಕ್ಟ್
ಪ್ರಾಡಕ್ಟ್ನ ಸೇಲ್ ಮಾಡುವಂಗಿಲ್ಲ, ಮತ್ತು ಯಾವುದೇ ಬ್ರ್ಯಾಂಡನ್ನು ಚೇಂಜ್ ಮಾಡುವಂಗಿಲ್ಲ, ಮತ್ತು ಯಾವುದೇ ಶಾಪನ್ನು ಚೇಂಜ್ ಮಾಡುವಂಗಿಲ್ಲ, ಮತ್ತು ಇಲ್ಲಿ ನೀವು ಏನು ಎಕ್ಸ್ಪೀರಿಯೆನ್ಸ್ ಇರಬೇಕಾ ಅದು ಇದು ಏನೂ ಇಲ್ಲ. ನಿಮಗೆ ವಿತೌಟ್ ಇನ್ವೆಸ್ಟ್ಮೆಂಟ್, ವಿತೌಟ್ ಪ್ರಾಡಕ್ಟ್ ಸೆಲ್ಲಿಂಗ್, ಸೊ ಇವತ್ತು ಒಂದು ದೊಡ್ಡ ಬಿಸ್ನೆಸ್ ಸೆಂಟರಲ್ಲಿ ನೀವು ಒಂದು ದೊಡ್ಡ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ನಮ್ಮ ಪೋರ್ಟಲ್ ಬಂದು ನಮ್ಮ ಸ್ಮಾರ್ಟ್ ಕ್ವಿಕ್ ಪೋರ್ಟಲಲ್ಲಿ ಮೋರ್ ದೆನ್ 10,000 ಪ್ರಾಡಕ್ಟ್, ಅಂದರೆ 10,000 ಪ್ರಾಡಕ್ಟ್ ಆಲ್ರೆಡಿ ಲೈವ್ ಇದೆ. ನಿಮಗೆ ಯಾವ ಬ್ರ್ಯಾಂಡ್ ಬೇಕು, ಏನು ಬೇಕು ಎಲ್ಲ ಪರ್ಚೇಸ್ ಮಾಡ್ಬೋದು. ನೀವೇನೇ ಪರ್ಚೇಸ್ ಮಾಡಿದ್ರು ನಿಮಗೆ CBP ಅಂತ ಸಿಗ್ತಾ ಹೋಗುತ್ತೆ, ಕ್ಯಾಶ್ ಬ್ಯಾಕ್ ಪಾಯಿಂಟ್ ಅಂತ ಸಿಗುತ್ತೆ ಸ್ನೇಹಿತರೆ. ಸೊ ನಮ್ಮದು ಓನ್ ಬ್ರ್ಯಾಂಡ್ ಅಂತ ಇಲ್ಲ ಸ್ನೇಹಿತರೆ. ಈಗ ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಯಾವ ಥರ ಓನ್ ಬ್ರ್ಯಾಂಡ್ ಇಲ್ವೋ, ನಮ್ಮಲ್ಲೂ ಕೂಡ ಓನ್ ಬ್ರ್ಯಾಂಡ್ ಅಂತ ಇರಲ್ಲ. ಸೊ ಯಾವುದೇ ಬ್ರ್ಯಾಂಡ್ ನೀವು ತೊಗೊಂಡ್ರು ಕೂಡ ನಿಮಗೆ ಕ್ಯಾಶ್ ಬ್ಯಾಕ್ ಅಂತ ಸಿಗುತ್ತೆ. ನಿಮ್ಗೆ ಇಷ್ಟ ಆಗಿರೋ ಪ್ರಾಡಕ್ಟನ್ನು ನೀವು ಶಾಪಿಂಗ್ನ ಮಾಡ್ಬೋದು. ಅದಾದಮೇಲೆ ಸೊ ನೀವೆಲ್ಲರೂ ಲೋಕಲ್, ಅಲ್ಲಿ ನಿಮ್ಮ ಅಕ್ಕಪಕ್ಕ ಮನೆ ಸೂಪರ್ ಮಾರ್ಕೆಟ್ ಇರ್ಬೋದು, ಮೆಡಿಕಲ್ ಸ್ಟೋರ್ ಇರ್ಬೋದು, ಫ್ಯಾಷನ್ ಸ್ಟೋರ್ ಇರ್ಬೋದು, ಅಲ್ಲಿ ಕೂಡ ನೀವು ಶಾಪನ್ನು ಮಾಡ್ಬೋದು, ಅಲ್ಲೂ ಕೂಡ ಇನ್ಕಮ್ನ ಅರ್ನ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ಸ್ನೇಹಿತರೆ ನಮ್ಮಲ್ಲಿ ನೋಡಿ, ಸೊ ಒಂದು ರೀಚಾರ್ಜ್, ಮೊಬೈಲ್ ರೀಚಾರ್ಜ್ ಮಾಡಿದ್ರಿ, ಫಾರ್ ಎಕ್ಸಾಂಪಲ್ ಆಗಿ ತೋರಿಸಿರೋದು ಫಾಸ್ಟಾಗಿ ರೀಚಾರ್ಜ್ ಮಾಡಿದ್ರಿ, ಬ್ರಾಡ್ಕಾಸ್ಟ್ ಬಿಲ್ಲು, DTH, ವಾಟರ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್, ಯಾವುದೇ ಬಿಲ್ ಪೇಮೆಂಟ್ ಮಾಡಿದ್ರು ನಿಮ್ಗೆ ಎಲ್ಲದಕ್ಕೂ ಕೂಡ CBP ಕ್ಯಾಶ್ ಬ್ಯಾಕ್ ಪಾಯಿಂಟ್ ಅಂತ ಸಿಗುತ್ತೆ. ಸೊ ಇವತ್ತು ಒಂದು ಮೊಬೈಲ್ ರೀಚಾರ್ಜ್ ನಾನು ಮಾಡ್ತೀನಿ ಅಂತಂದರೆ ಎಲ್ಲಿ ಮಾಡ್ತೀವಿ? ಫೋನ್ಪೇಗೆ ಹೋಗ್ಬಿಟ್ಟು ಮೊಬೈಲ್ ರೀಚಾರ್ಜ್ ಮಾಡ್ತೀವಿ. ₹3 ನೀವು ಮೊಬೈಲ್ ಇದು ಒಂದು 299 ಆರ್ 300 ರೀಚಾರ್ಜ್ ಮಾಡಿದ್ರೆ ₹3 ಕಟ್ ಆಗುತ್ತೆ ಸ್ನೇಹಿತರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಇಂಡಿಯಾದಲ್ಲಿ 140 ಕೋಟಿ ಜನ ಇದ್ದೀವಿ. 140 ಕೋಟಿ ಜನದಲ್ಲಿ 40 crore ಪೀಪಲ್ ಬಿಟ್ಬಿಡೋಣ, 100 crore ಪೀಪಲ್ಲು ಒಂದು ರೀಚಾರ್ಜ್ ಮಾಡಿದರೆ ₹3 ಅಂದರೆ 300 crore ಆಯಿತು ಮೈ ಡಿಯರ್ ಫ್ರೆಂಡ್. ನಿಜಾನ ಸುಳ್ಳ? ಸೊ 300 ಕೋಟಿ ನಾವು ಫೋನ್ಪೇಗೆ ಥ್ರೂ ಮೊಬೈಲ್ ರೀಚಾರ್ಜ್ನಿಂದ ಕೊಡ್ತಿದ್ವಿ. ಆ ದುಡ್ಡು ಯಾರ್ದಪ್ಪ ಅಂದರೆ ನಮ್ಮ ಅಕ್ಕಪಕ್ಕ ಮೊಬೈಲ್ ಅಂಗಡಿಯಲ್ಲಿ ಕೂತ್ಕೊಂಡು ರೀಚಾರ್ಜ್ ಮಾಡ್ತಿದ್ದಂಥ ದುಡ್ಡು. ಸೊ ಇವತ್ತು ನಮ್ಮ ಕಂಪನಿ ಏನು ಮಾಡ್ತಿದೆ, ಜನಗಳ ದುಡ್ಡು ಜನಗಳ ಹತ್ರನೇ ಇರಬೇಕು. ನೀವೇನು ರೀಚಾರ್ಜ್ ಮಾಡ್ತೀರಾ, ನೀವೇನು ಬಿಲ್ ಪೇಮೆಂಟ್ಸ್ ಮಾಡ್ತೀರಾ, ಆ ಬಿಲ್ ಪೇಮೆಂಟ್ನ ಥ್ರೂ ಸ್ಮಾರ್ಟ್ ಕ್ವಿಕ್ ಮುಖಾಂತರ ಮಾಡಿದ್ರೆ ನೀವೆಲ್ಲದಕ್ಕೂ ಕ್ಯಾಶ್ ಬ್ಯಾಕನ್ನು ಎಂಜಾಯ್ ಮಾಡ್ತಾ ಹೋಗ್ತೀರಾ. ಹಾಗೆ ನಿಮಗೆ ಒಂದು ಶಾಪಿಂಗ್ ಮಾಡಿದಾಗ ಒಂದು ಕಾರ್ಡ್ ಕೂಡ ಸಿಗುತ್ತೆ. ನಿಮ್ಮ ಹೆಸರಲ್ಲಿ ಡಿಜಿಟಲ್ ಅಕೌಂಟ್ ಓಪನ್ ಆಗಿ KYC ಆಗಿ ಒಂದು ರೂಪೇ ಕಾರ್ಡ್ ಸಿಗುತ್ತೆ ಸ್ನೇಹಿತರೆ. ಈ ರೂಪೇ ಕಾರ್ಡ್ ಸಿಕ್ಕಿದ್ಮೇಲೆ ನಿಮ್ಮ ಅಕ್ಕಪಕ್ಕ ಮನೆಯಲ್ಲೇ, ನಿಮ್ಮ ಅಕ್ಕಪಕ್ಕ ಶಾಪ್ಗಳಲ್ಲೇ ಶಾಪಿಂಗ್ ಮಾಡಿ, ಗ್ರಾಸರಿ, ಮೆಡಿಷನ್, ರೆಸ್ಟೋರೆಂಟ್ ಶಾಪಿಂಗ್ ಅಂದರೆ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ರು ಕ್ಯಾಶ್ ಬ್ಯಾಕ್ ಎಂಜಾಯ್ ಮಾಡ್ತೀರಾ, ಸ್ಕೂಲ್ ಫೀಸ್ ಪೇ ಮಾಡಿದ್ರು ಎಂಜಾಯ್ ಮಾಡ್ತೀರಾ, ಗ್ರಾಸರಿ ತಿಂಗಳ ಗ್ರಾಸರಿ ತೊಗೊಂಡ್ರೆ ಎಂಜಾಯ್ ಮಾಡ್ತೀರಾ. ಸಿಂಪಲ್ ಸ್ನೇಹಿತರೆ, ನಾನು ಡಿಮಾರ್ಟ್ ಆರ್ ಸೂಪರ್ ಮಾರ್ಕೆಟ್, ರಾಯಲ್ ಮಾರ್ಟ್, ಸಮ್ವೇರ್ ನಾನು ಹೋಗ್ಬಿಟ್ಟು ನನ್ನ ಮನೆಗೆ ಬೇಕಾಗಿರೋದೊಂದು $4,000 to $5,000 ನಾನು ಗ್ರಾಸರಿ ತೊಗೊಂಡು ಬರ್ತೀನಿ. ಎವ್ರಿ ಮಂತ್ ಗ್ರಾಸರಿ ಅಂತೂ ಬೇಕು. ನಾನೊಂದು $4,000-5,000 ನಾನು ಗ್ರಾಸರಿ ತೊಗೊಂಡು ಬಂದೆ ಅಂದರೆ, ಸೊ ನನಗೆ ಈಗ ನನ್ನ ಕ್ರೆಡಿಟ್ ಕಾರ್ಡ್ ಆ ಡೆಬಿಟ್ ಕಾರ್ಡ್ ನಾನು UPI ಪೇ ಮಾಡ್ತೀನಿ, ಫೋನ್ಪೇ ಮುಖಾಂತರ ಪೇ ಮಾಡ್ತೀನಿ. ಸೊ ನಾನು ಅದನ್ನು ಪೇ ಮಾಡೋದ್ರಿಂದ ನನಗೆ ಯಾವುದೇ ಥರದಂಥ ಅಮೌಂಟ್ ಸಿಗಲ್ಲ. ಬಟ್ ಆದರೆ ನನ್ನದೇ ಇನ್ನೊಂದು ಕಾರ್ಡು, ಈ ಕಾರ್ಡನ್ನು ನಾನು ಈ ಕಾರ್ಡಲ್ಲಿ ಪೇಮೆಂಟ್ ಮಾಡೋದ್ರಿಂದ ಅಡಿಷನಲ್ $40 to $50 ನನಗೆ ಅಡಿಷನಲ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅಂದರೆ ನಾನು ಯಾಕೆ ಈ ಕಾರ್ಡನ್ನು ಯೂಟಿಲೈಸ್ ಮಾಡ್ಕೊಳ್ಳಲ್ಲ? ಕರೆಕ್ಟ್ ಅಲ್ವ ಸ್ನೇಹಿತರೆ? ಆ ಥರ ಈ ಒಂದು ಕಾರ್ಡು ಕೂಡ ನಿಮಗೆ ಸಿಗುತ್ತೆ. ಯೂಸ್ ಎನಿವೇರ್ ಎವ್ರಿವೇರ್ ಬೈ ಎನಿಥಿಂಗ್ ಎವ್ರಿಥಿಂಗ್, ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಆಲ್ ಓವರ್ ಇಂಡಿಯಾ ಈಕ್ವಲ್ ಟು ಡೆಬಿಟ್ ಕಾರ್ಡ್ ಇದ್ದಂಗೆ. ಬಟ್ ಇದು ಪ್ರೀಪೇಯ್ಡ್ ಕಾರ್ಡು. ಅಮೌಂಟನ್ನು ನನ್ನ ಕ್ರೆಡಿಟ್ ಕಾರ್ಡಿಂದ, ನನ್ನ ಫೋನ್ಪೇ, ಗೂಗಲ್ ಪೇ, ನನ್ನ ಅಕೌಂಟಿಂದ ಇದು ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಈ ಕಾರ್ಡನ್ನು ಯೂಟಿಲೈಸ್ ಮಾಡ್ಕೋಬೋದು ಸ್ನೇಹಿತರೆ. ಹಾಗೆ ಎಸ್, ವೆರಿ ಇಂಪಾರ್ಟೆಂಟು. ಹೌದು, ತುಂಬ ಚೆನ್ನಾಗಿದೆ ಸರ್ ಕಾನ್ಸೆಪ್ಟು, ಬಟ್ ನಾನು ಹೆಂಗೆ ಇಲ್ಲಿ ಎಂಟ್ರ್ ಆಗೋದು? ಸೊ ಇಲ್ಲಿ ಜಸ್ಟ್ ಒಂದು ಶಾಪಿಂಗ್ನ ಮಾಡ್ತೀರಾ ಸ್ನೇಹಿತರೆ. ನಿಮ್ಮ ಮನೆಗೆ ಏನು ಬೇಕು, ವಾಟ್ ಎವರ್ ಏನಾದರೂ ಸರಿ ನೀವು ಶಾಪಿಂಗ್ ಮಾಡಿ. ನಾನು ಅವಾಗಲೇ ಹೇಳಿದೆ ಮೋರ್ ದೆನ್ 10,000 ಪ್ರಾಡಕ್ಟ್ಸ್ ಅಂತ. ನಿಮ್ಮ ಮನೆಗೆ ಬೇಕಾಗಿರೋದು ನೀವು ಒನ್ ಟೈಮ್ ಶಾಪಿಂಗ್ನ ಮಾಡಿದ್ರೆ, ಸೊ ನೀವು ಮಿನಿಮಮ್ 500 ಕ್ಯಾಶ್ ಬ್ಯಾಕ್ಗೆ ಎಲಿಜಿಬಲ್ ಆಗಬೇಕು. ನೀವು ಒಂದು ಶಾಪಿಂಗ್ ಮಾಡಿದ್ರೆ ಸೊ ನಿಮಗೆ ರೆಫರಲ್ ಬೆನಿಫಿಟ್ ಬರುತ್ತೆ, ಮತ್ತು ಗ್ರೂಪ್ ಮ್ಯಾಚಿಂಗ್ ಬೆನಿಫಿಟ್, ಇದು ರೀಪರ್ಚೇಸ್ ಬೆನಿಫಿಟು, ಲೈಫ್ ಟೈಮ್ ಕ್ಲಬ್ ರಿವಾರ್ಡ್ ಅಂತ 4 ಥರದ ಇನ್ಕಮ್ಗೆ ನೀವು ಎಲಿಜಿಬಲ್ ಆಗ್ತೀರಾ ಸ್ನೇಹಿತರೆ. ಸೊ ಫಸ್ಟು ಟೈಮು ನೀವು ನಿಮ್ಮ ಒಂದು ಸ್ನೇಹಿತರು ಲಿಂಕನ್ನು ಶೇರ್ ಮಾಡ್ತಾರೆ. ಆ ಲಿಂಕ್ ಶೇರ್ ಆದಮೇಲೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊತೀರಾ. ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಿಮ್ಮ ಮನೆಗೆ ಬೇಕಾಗಿರೋದನ್ನ ಲೈಫಲ್ಲಿ ಒನ್ ಟೈಮ್ ನೀವು ಒಂದು ಶಾಪಿಂಗ್ ಮಾಡಿದ್ರೆ ನೀವು ಎನ್ರೋಲ್ ಆಗ್ತೀರಾ ಸ್ಮಾರ್ಟ್ ಕ್ವಿಕ್ಕಲ್ಲಿ ಸ್ನೇಹಿತರೆ. ನೀವು ಸ್ಮಾರ್ಟ್ ಕ್ವಿಕ್ಕಲ್ಲಿ ಎನ್ರೋಲ್ ಆಗಬೇಕು ಅಂದರೆ ಮಿನಿಮಮ್ 500 ಕ್ಯಾಶ್ ಬ್ಯಾಕ್ ಇರೋದನ್ನ ನಿಮ್ಮ ಮನೆಗೆ ಬೇಕಾಗಿರೋದು ಏನಾದರೂ ಒಂದು ಶಾಪಿಂಗ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಸೊ ಜಸ್ಟ್ ಒಂದು ಶಾಪಿಂಗ್ ಮಾಡೋದ್ರಿಂದ ಒಂದು 4 ಥರದ ಇನ್ಕಮ್ನ ಎಂಜಾಯ್ ಮಾಡ್ತೀರಾ. ಸೊ ನೆಕ್ಸ್ಟ್ ಅದಾದಮೇಲೆ ಎಸ್, ನಾನು ಒಂದು ಶಾಪಿಂಗ್ ಮಾಡಿದ್ದೀನಿ ಸ್ಮಾರ್ಟ್ ಕ್ವಿಕ್ಕಲ್ಲಿ, ನಾನೊಂದು ಇನ್ಕಮ್ನ ಅರ್ನ್ ಮಾಡ್ತಾ ಇದ್ದೀನಿ. ಸೊ ನಾನೊಂದು ಮೊಬೈಲ್ ರೀಚಾರ್ಜ್ ಮಾಡಿದೆ, ನನಗೆ ಕ್ಯಾಶ್ ಬ್ಯಾಕ್ ಬಂತು. TV ರೀಚಾರ್ಜ್ ಮಾಡಿದೆ, ಕ್ಯಾಶ್ ಬ್ಯಾಕ್ ಬಂತು. ಒಂದು ಗ್ಯಾಸ್ ಬಿಲ್ ಪೇ ಮಾಡಿದೆ, ಒಂದು $10 ಬಂತು. ಸೊ ಎಲ್ಲದಕ್ಕೂ ನನಗೆ ಕ್ಯಾಶ್ ಬ್ಯಾಕ್ ಬರ್ತಾ ಇದೆ ಅಂತ ಅಂದಾಗ, ಸೊ ನಾನು ಇದನ್ನು 100% ನನ್ನ ಸ್ನೇಹಿತರಿಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಯಾರೇ ನನ್ನ ಫ್ರೆಂಡ್ ಇದ್ರು ನಾನು ಖಂಡಿತವಾಗ್ಲೂ ನಾನು ರೆಫರ್ ಮಾಡ್ತೀನಿ, ಬೇರೆ ಎಲ್ಲೋ ಯೂಸ್ ಮಾಡೋ ಬದಲು ಸ್ಮಾರ್ಟ್ ಕ್ವಿಕ್ಕನ್ನು ಯೂಸ್ ಮಾಡು, ನಮ್ಮ ಕರ್ನಾಟಕದ್ದು. ಸೊ ನಮ್ಮ ಕನ್ನಡ ನಾನು 100% ಹೇಳ್ತೀನಿ ಸ್ನೇಹಿತರೆ. ನಾವು ಅದನ್ನು ಅವರಿಗೆ ರೆಫರ್ ಮಾಡಿದಾಗ ನಮ್ಮ ಸ್ನೇಹಿತರು ಅವ್ರಿಗೆ ಬೇಕಾಗಿರೋ ಒಂದು ಪ್ರಾಡಕ್ಟನ್ನು, ಅವ್ರ ಮನೆಗೆ ಬೇಕಾಗಿರೋದನ್ನು ಅವ್ರು ಶಾಪಿಂಗ್ ಮಾಡಿಕೊಂಡು ಅವರು ಕಂಪನಿ ಒಳಗಡೆ ಬಂದರೂ ಕೂಡ ನಮ್ಮ ಸ್ಮಾರ್ಟ್ ಕ್ವಿಕ್ಕಲ್ಲಿ ಎನ್ರೋಲ್ ಆದರು. ಸೊ 3 ಥರದಲ್ಲಿ ಎನ್ರೋಲ್ ಆಗ್ಬೋದು ಸ್ನೇಹಿತರೆ.
ಒಂದು 500 ಕ್ಯಾಶ್ ಬ್ಯಾಕ್ ಬರೋ ಥರ ನೀವು ಒಂದು ಅಕೌಂಟ್ ಓಪನ್ ಮಾಡ್ಕೋಬೋದು. ಅದನ್ನು ಬೇಸಿಕ್ ಅಕೌಂಟ್ ಅಂತ ಕರಿತೀವಿ. ಸೊ ಆ ಥರ ಒಂದು 500 CBPನಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಒಂದು ಶಾಪಿಂಗ್ ಮಾಡ್ಕೊಂಡು ಒಳಗಡೆ ಬಂದರೆ ನಿಮಗೆ 500 ರೂಪೀಸ್ ಆಟೋಮೆಟಿಕಾಗಿ ಕ್ರೆಡಿಟ್ ಆಗುತ್ತೆ ನಿಮ್ಮ ಅಕೌಂಟಿಗೆ ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ ಯಾರಾದರೂ 1000 CBP ಅಂದರೆ 1000 ಕ್ಯಾಶ್ ಬ್ಯಾಕ್ ಬರೋ ಥರ ಒಂದು ಶಾಪಿಂಗ್ ಮಾಡ್ಕೊಂಡು ಒಳಗಡೆ ಬಂದಿದ್ದಾರೆ ಅಂದರೆ 1500 ರೂಪಾಯಿ ನಿಮಗೆ ಕ್ರೆಡಿಟ್ ಆಗುತ್ತೆ. ನಿಮ್ಮ ಫ್ರೆಂಡ್ ಯಾರಾದರೂ ಸೊ ನೀವು ರೆಫರ್ ಮಾಡಿದವರು 2000 ಕ್ಯಾಶ್ ಬ್ಯಾಕ್ ಬರೋ ಥರ ಒಂದು ಅಕೌಂಟ್ ಓಪನ್ ಮಾಡಿಕೊಂಡು ನಮ್ಮ ಸಂಸ್ಥೆ ಒಳಗಡೆ ಬಂದಿದ್ದಾರೆ ಅಂದರೆ ಎನ್ರೋಲ್ ಆಗಿದ್ದಾರೆ ಅಂದರೆ ಸೊ ನಿಮಗೆ 3000 ರೂಪಾಯಿ ಡೈರೆಕ್ಟಾಗಿ ಅಮೌಂಟ್ ಅಂತ ಬರುತ್ತೆ. ಇದು ಡೈರೆಕ್ಟ್ ರೆಫರಲ್ ನಿಮ್ಮೊಬ್ಬರಿಗೆ ಬರುವಂಥ ಇನ್ಕಮು ಸ್ನೇಹಿತರೆ. ತುಂಬ ಬ್ಯೂಟಿಫುಲ್ ಆಗಿರುವಂಥ ಇನ್ಕಮು. ಜೊತೆಗೆ ಸ್ನೇಹಿತರೆ ರೀಪರ್ಚೇಸ್ ಇನ್ಕಮು ಇಸ್ ಅನ್ಲಿಮಿಟೆಡ್ ಇನ್ಕಮ್. ಇದು ಈ ಒಂದು ಇನ್ಕಮ್ ಹೇಗೆ ಬರುತ್ತೆ ಅಂದರೆ, ಈಗ ನನ್ನ ಸ್ನೇಹಿತರಿಗೆ ನನ್ನ ಫ್ರೆಂಡಿಗೆ ನಾನು ರೆಫರ್ ಮಾಡಿದೆ. ನಿಮ್ಮ ಫ್ರೆಂಡಿಗೆ ನೀವು ರೆಫರ್ ಮಾಡಿದ್ಮೇಲೆ ನಿಮ್ಮ ಫ್ರೆಂಡು ಅವ್ರ ಮನೆಗೆ ಬೇಕಾಗಿರೋದು ವಾಟ್ ಎವರ್, ವಾಷಿಂಗ್ ಮಿಷಿನ್, ಫ್ರಿಜ್ಜು, ಐರನ್ ಬಾಕ್ಸ್, ಮೊಬೈಲ್, ಕುಕ್ಕರ್, ಪ್ಯಾಂಟು, ಜೀನ್ಸು, ಶೂಸ್ ಏನು ಬೇಕಾದ್ರೂ ತೊಗೋಬೋದು. ಸೊ ಎಲ್ಲ ಮೋರ್ ದೆನ್ 10,000 ಪ್ರಾಡಕ್ಟ್ಸ್ ಇದೆ. ಏನೋ ಒಂದು ಪ್ರಾಡಕ್ಟನ್ನು ತೊಗೊಂಡು ಒಂದು 500 ಪಾಯಿಂಟ್ಸಲ್ಲಿ ನಾವು ಒಳಗಡೆ ಬಂದೆ ಅಂದರೆ ನಾನೇನು ಮಾಡ್ತೀನಿ, ಸೊ ಒಳಗಡೆ ಬಂದ ತಕ್ಷಣ ನನ್ನ ಮೊಬೈಲ್ ರೀಚಾರ್ಜು, TV ರೀಚಾರ್ಜ್ ಎಲ್ಲ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಮಾಡ್ತಾ ನನಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ನನಗೆ ಮಿನಿಮಮ್ 100 ರೂಪೀಸ್ ನನಗೆ ಕ್ಯಾಶ್ ಬ್ಯಾಕ್ ಬಂತು ಅಂದರೆ ಅದು 100% ಕ್ಯಾಶ್ ಆಗಿ ಕನ್ವರ್ಟ್ ಆಗಿ ಆ 100 ರೂಪಾಯಿ ನನಗೆ ಡೈರೆಕ್ಟಾಗಿ ಬಂದುಬಿಡುತ್ತೆ. ಅಂದರೆ 1 CBP = 1 ರೂಪಿ ಅಂತ ಮೈ ಡಿಯರ್ ಕನ್ಸಿಡರ್ ಮಾಡೋಣ. ಸೊ 1 CBP ಬಂತು ಅಂದರೆ ಅದು 1 ರೂಪಾಯಿ ಬಂದಂಗೆ. ಅದೇ ರೀತಿ ನಾನೊಂದು 5 ಜನ ಫ್ರೆಂಡ್ಸ್ಗೆ ರೆಫರ್ ಮಾಡಿದ್ದೀನಿ ಅಂದರೆ ಅವ್ರಿಗೂ ಒಂದು 100 ರೂಪೀಸ್ ಕ್ಯಾಶ್ ಬ್ಯಾಕ್ ಬಂದಿದೆ ಅಂದರೆ ಒಂದು 500 ರೂಪೀಸ್ ಆಯಿತು. ಅದರಲ್ಲಿ 40% ಅಂದರೆ 200 ರೂಪೀಸು. ಇದು 1 ಟೈಮ್ ಅಲ್ಲ, 2 ಟೈಮ್ ಅಲ್ಲ, ಎವ್ರಿ ಮಂತ್ ನಮಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಆ 40% ಅವ್ರಿಗೇನು ಕ್ಯಾಶ್ ಬ್ಯಾಕ್ ಬರುತ್ತೆ ಅದರಲ್ಲಿ 40% ಬರುತ್ತೆ. ಸೊ ಕ್ಯಾಶ್ ಬ್ಯಾಕ್ ಅವರಿಗೆ ಅಂದರೆ ನಾವು ಬೇಡ ಅಂದರೂ ರೀಚಾರ್ಜ್ ಮಾಡ್ತಾರೆ, ನಾವು ಬೇಡ ಅಂದರೂ ಗ್ರಾಸರಿ ತೊಗೊತಾರೆ, ಬೇಡ ಅಂದರೂ ಹೋಟೆಲ್ಗೆ ಹೋಗಿ ಊಟ ಮಾಡ್ತಾರೆ, ಅವ್ರು ಖರ್ಚು ಮಾಡೇ ಮಾಡ್ತಾರೆ. ಅವರು ದಿನನಿತ್ಯ ಖರ್ಚು ಮಾಡೋ ಕ್ಯಾಶ್ ಬ್ಯಾಕಲ್ಲಿ, ನಿಮ್ಮ ಸ್ನೇಹಿತರು ಮಾಡೋ ಖರ್ಚಲ್ಲಿ ನಿಮಗೆ ಕ್ಯಾಶ್ ಬ್ಯಾಕಲ್ಲಿ ಇನ್ಕಮ್ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಸೆಕೆಂಡ್ ಲೆವೆಲ್ ಬಂದು 30% ಬರುತ್ತೆ. 3ನೇ ಲೆವೆಲಿಂದ 8ನೇ ಲೆವೆಲ್ 20% ಇರುತ್ತೆ. 9ನೇ ಲೆವೆಲ್ ಬರೋದಕ್ಕೆ ಮಿನಿಮಮ್ 5000 ಕನ್ಸ್ಯೂಮರ್ಗೆ ಲಿಂಕ್ ಶೇರ್ ಆಗಿರುತ್ತೆ. 100 ರೂಪೀಸ್ ಅಂದ್ರೂ 5 ಲ್ಯಾಕ್ ರೂಪೀಸ್, 5 ಲಕ್ಷ ಕ್ಯಾಶ್ ಬ್ಯಾಕ್ ಆಗಿರುತ್ತೆ. 5 ಲಕ್ಷದಲ್ಲಿ 30% ಅಂದರೆ 1,50,000 ರೂಪೀಸ್ ನಿಮ್ಮ ಇನ್ಕಮ್ ಆಗುತ್ತೆ ಸ್ನೇಹಿತರೆ. ಹಾಗೆ 10ನೇ ಲೆವೆಲ್ 10th ಲೆವೆಲ್ಗೆ ಬಂದರೆ 10,000 ಕನ್ಸ್ಯೂಮರ್ಗೆ ಲಿಂಕ್ ಶೇರ್ ಆಗಿರುತ್ತೆ. 100 ರೂಪೀಸ್ ಅಂದರೆ 10 ಲ್ಯಾಕ್ ರೂಪೀಸ್ ಆಯಿತು. 30% ಅಂದರೂ 3 ಲ್ಯಾಕ್ ರೂಪೀಸ್ ಯು ವಿಲ್ ಗೆಟ್ ಇನ್ಕಮ್. 3 ಲಕ್ಷ ರೂಪಾಯಿ ನೀವು ಇನ್ಕಮ್ನ ಅರ್ನ್ ಮಾಡ್ತೀರಾ. ಒಂದು ಜಸ್ಟ್ 100 ರೂಪೀಸಿಂದ ಕ್ಯಾಲ್ಕುಲೇಟ್ ಮಾಡಿದ್ರು ಸ್ನೇಹಿತರೆ ತಿಂಗಳಿಗೆ 5,28,000 ರೂಪಾಯಿ ನಿಮ್ಮ ಇನ್ಕಮ್ ಆಯಿತು. ಎಸ್ ಸ್ನೇಹಿತರೆ, ಅದಾದಮೇಲೆ ಕಮ್ಯುನಿಟಿ ಗ್ರೂಪ್ ಮ್ಯಾಚಿಂಗ್ ಬೆನಿಫಿಟ್. ನಾನು ಅವಾಗಲೇ ಹೇಳಿದೆ ನಮ್ಮಲ್ಲಿ ಬಂದು 3 ಟೈಪ್ಸ್ ಆಫ್ ಅಕೌಂಟ್ ಇದೆ. 3 ಥರದಲ್ಲಿ ನೀವು ಒಳಗಡೆ ಬರ್ಬೋದು. ಸೊ ಒಂದು 500 ಕ್ಯಾಶ್ ಬ್ಯಾಕ್ ಆಗೋ ಥರ ನೀವು ಶಾಪಿಂಗ್ ಮಾಡ್ಕೊಬಂದರೆ ಅದನ್ನು ಬೇಸಿಕ್ ಅಕೌಂಟ್ ಅಂತ ಕರಿತೀವಿ. ಇದು ಎಲೈಟ್ ಅಕೌಂಟ್. ಸೊ 1000 ಕ್ಯಾಶ್ ಬ್ಯಾಕಲ್ಲಿ ನೀವು ನಮ್ಮ ಕಂಪನಿ ಒಳಗಡೆ ಬಂದರೆ ಎಲೈಟ್ ಅಕೌಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 2000 ಕ್ಯಾಶ್ ಬ್ಯಾಕ್ ಬರೋ ಥರ ನೀವು ಶಾಪಿಂಗ್ ಮಾಡ್ಕೊಬಂದರೆ ಎಲೈಟ್ ಪ್ಲಸ್ ಅಕೌಂಟ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಡಿಫ್ರೆನ್ಸ್ ಏನು 3 ಅಕೌಂಟ್ಗೆ ಅಂದರೆ ಈ ಗ್ರೂಪ್ ಮ್ಯಾಚಿಂಗ್ ಇನ್ಕಮ್ ಅನ್ನೋದು ಸ್ನೇಹಿತರೆ. ಸೊ ನೀವೇನಾದರೂ ಬೇಸಿಕ್ ಅಕೌಂಟಲ್ಲಿ ಬಂದರೆ ಪರ್ ಡೇ 5,000 ರೂಪೀಸ್ನ ಅರ್ನ್ ಮಾಡ್ಬೋದು. ಎಲೈಟ್ ಅಕೌಂಟಲ್ಲಿ ಬಂದಿದ್ರೆ ಪರ್ ಡೇ 10,000 ರೂಪೀಸ್ನ ಅರ್ನ್ ಮಾಡ್ಬೋದು. ಸೊ ಎಲೈಟ್ ಪ್ಲಸ್ಸಲ್ಲಿ ಬಂದರೆ ಪರ್ ಡೇ 20,000 ರೂಪೀಸ್ನ ನೀವು ಅರ್ನ್ ಮಾಡ್ಬೋದು ಸ್ನೇಹಿತರೆ. ಈ ಇನ್ಕಮ್ ಯಾವ ಥರ ಬರುತ್ತೆ ಅಂದರೆ, ಸೊ ನಾನು ಯಾರಿಗೆ ರೆಫರ್ ಮಾಡಿದ್ರು ಕೂಡ ಅವರೆಲ್ಲರೂ ಫಸ್ಟ್ ಟೈಮ್ ಒಳಗಡೆ ಬಂದಾಗ ಏನಾದರೂ ಒಂದು ಶಾಪಿಂಗ್ನ ಮಾಡಿ ಒಳಗಡೆ ಬರಬೇಕಲ್ವಾ. ಸೊ ನಮ್ಮ ಸ್ನೇಹಿತರ ಕಡೆಯಿಂದನೂ ಕೂಡ ಯಾರೇ ಬಂದು ಅವರು ಶಾಪಿಂಗ್ ಮಾಡಿ ಒಳಗಡೆ ಬಂದರೆ ಈ ಗ್ರೂಪ್ ಮ್ಯಾಚಿಂಗ್ ಇನ್ಕಮ್ ಅನ್ನೋದು ಎವ್ರಿ ವೀಕು ನಿಮಗೆ ಬರುತ್ತೆ ಸ್ನೇಹಿತರೆ. ಫ್ರೈಡೇ ಕಟ್ ಆಫ್ ಅಂತ ಇರುತ್ತೆ. ಸೊ ಆಟೋಮೆಟಿಕ್ಕಾಗಿ ನಿಮಗೆ ಮಂಡೇ ನಿಮಗೆ ಪೇಔಟು ನಿಮ್ಮ ಅಕೌಂಟ್ಗೆ ಬಂದುಬಿಡುತ್ತೆ ಸ್ನೇಹಿತರೆ. ಯಾವುದೇ ಪೇಮೆಂಟು ಬಂದ್ರೂ ಕೂಡ ನಾವು ಕೊಡುವಂಥ ಕಾರ್ಡ್ಗೆ ಬಂದಿರಲ್ಲ, ನಿಮ್ಮ ಪರ್ಸ್ನಲ್ ಅಕೌಂಟನ್ನು KYC ಮಾಡಿರ್ತೀರ, ಆ KYC ಅಕೌಂಟ್ಗೆ ನಿಮಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದು ಸೊ ಧೈರ್ಯವಾಗಿ ನೀವು ಪೇಮೆಂಟ್ನ ಮಾಡ್ಬೋದು. ಯಾವುದೇ ಥರದಂಥ ಟೆನ್ಷನ್ ಮಾಡಿಕೊಂಡು ನೀವು ಶಾಪಿಂಗ್ ಮಾಡೋಂಗಿಲ್ಲ. ಸೊ UPI, ಡೆಬಿಟ್, ಕ್ರೆಡಿಟ್ ಕಾರ್ಡ್ ಯಾವುದ್ರ ಮುಖಾಂತರ ಬೇಕಾದ್ರೆ ನೀವು ಸೊ ನಮ್ಮ ಸ್ಮಾರ್ಟ್ ಕ್ವಿಕ್ಕಲ್ಲಿ ಶಾಪಿಂಗ್ನ ಮಾಡ್ಬೋದು ಸ್ನೇಹಿತರೆ. ಹಾಗೆ ಲೈಫ್ ಟೈಮ್ ಕ್ಲಬ್ ರಿವಾರ್ಡ್ ಕೂಡ ಸಿಗುತ್ತೆ. ಲೈಫ್ ಟೈಮ್ ಕ್ಲಬ್ ರಿವಾರ್ಡ್ ಬಂದು ನಿಮಗೆ ಸ್ನೇಹಿತರೆ ಒಂದು 25,000 ರೂಪೀಸ್ ನೀವು ಇನ್ಕಮ್ನ ಅರ್ನ್ ಮಾಡಿದ್ರಿ ಅಂದರೆ 25 RP ಅಂತೇಳಿ ನಿಮ್ಗೊಂದು ಗೋವಾ ಟ್ರಿಪ್ಪನ್ನು ಕನ್ಸಿಡರ್ ಮಾಡ್ತೀವಿ, ಇದು ಕಂಪನಿ ಕೊಡುತ್ತೆ. ಹಾಗೆ 50,000 ರೂಪಾಯಿ ನೀವು ಇನ್ಕಮ್ನ ಅರ್ನ್ ಮಾಡಿದ್ರಿ ಅಂದರೆ ಸೊ 10,000 ರೂಪೀಸ್ ನಿಮ್ಮ ಐಡಿಗೆ ಅಮೌಂಟನ್ನು ಹಾಕಿ ಸೊ ಶಾಪಿಂಗ್ ಮಾಡಿ ಅಂತ ಕೊಡುತ್ತೆ. 10,000 ರೂಪಾಯಿ ವೋಚರ್ ಸಿಗುತ್ತೆ ನಿಮಗೆ. ಸ್ಮಾರ್ಟ್ ಕ್ವಿಕ್ ವೆಬ್ಸೈಟಿಂದ ಏನು ಬೇಕಾದ್ರೂ ಶಾಪಿಂಗ್ನ ಮಾಡ್ಬೋದು. ಹಾಗೆ 100 RP ಅಂದರೆ 1 ಲಕ್ಷ ನಿಮ್ಮ ಇನ್ಕಮ್ ಕಂಪ್ಲೀಟ್ ಆಯಿತು ಅಂದರೆ ಒಂದು 20,000 ರೂಪಾಯಿ ವರ್ತಬಲ್ ಒಂದು ಟ್ಯಾಬನ್ನು ಕಂಪನಿ ಕೊಟ್ಟು ಸೆಲೆಬ್ರೇಟ್ ಮಾಡುತ್ತೆ. 2.5 ಲಕ್ಷ ನಿಮ್ಮ ಇನ್ಕಮ್ ಕಂಪ್ಲೀಟ್ ಆಯಿತು ಅಂದರೆ 4 ನೈಟ್ 5 ಡೇಸ್ ಒಂದು ಫಾರಿನ್ ಟ್ರಿಪ್ಪು ಕಂಪನಿ ಕಡೆಯಿಂದ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗೆ 5 ಲಕ್ಷ ರೂಪಾಯಿ ನಿಮ್ಮ ಇನ್ಕಮ್ ಕಂಪ್ಲೀಟ್ ಆಯಿತು ಅಂದರೆ ಬೈಕ್ ಫಂಡ್ 75,000 ರೂಪಾಯಿ ಬೈಕ್ ಫಂಡ್ ಸಿಗುತ್ತೆ ಸ್ನೇಹಿತರೆ. 1,000 RP ಅಂದರೆ 10 ಲಕ್ಷ ನಿಮ್ಮ ಇನ್ಕಮ್ ಕಂಪ್ಲೀಟ್ ಆಯಿತು ಅಂದರೆ ಗೋಲ್ಡ್ ಫಂಡ್ 2 ಲಕ್ಷ ರೂಪಾಯಿ ಗೋಲ್ಡ್ ಫಂಡ್
ಸಿಗುತ್ತೆ. 25 ಲ್ಯಾಕ್ ನಿಮ್ಮ ಇನ್ಕಮ್ ಕಂಪ್ಲೀಟ್ ಆಯಿತು ಅಂದರೆ ಕಾರ್ ಫಂಡ್ 4 ಲಕ್ಷ ರೂಪಾಯಿದೊಂದು ಕಾರ್ ಫಂಡ್ ಸಿಗುತ್ತೆ. ಹಾಗೆ 50 ಲಕ್ಷ ನಿಮ್ಮ ಇನ್ಕಮ್ ಕಂಪ್ಲೀಟ್ ಆಯಿತು ಅಂದರೆ ನಮ್ಮ ಸ್ಮಾರ್ಟ್ ಕ್ವಿಕ್ ಕಂಪನಿಯ ಲೇಔಟಲ್ಲಿ ನಿಮಗೆ 10 ಲಕ್ಷ ರೂಪಾಯಿದೊಂದು ಸೈಟು ಕೂಡ ರಿಜಿಸ್ಟ್ರೇಷನ್ ಆಗುತ್ತೆ ಸ್ನೇಹಿತರೆ. ಹಾಗೆ 1 CR ನಿಮ್ಮ ಇನ್ಕಮ್ ಕಂಪ್ಲೀಟ್ ಆಯಿತು ಅಂದರೆ ಕಂಪನಿಯ ಅಂಬಾಸಿಡರ್ ಅಂತ ಹೇಳಿ ನಿಮಗೆ ಲಕ್ಸುರಿ ಕಾರ್ಗೆ 20 ಲ್ಯಾಕ್ ರುಪೀಸ್ ಒಂದು ಲಕ್ಸುರಿ ಕಾರ್ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಬ್ಯೂಟಿಫುಲ್ ಅಂತ ಅಂದರೆ ಏನು ಅಂದರೆ ಸ್ನೇಹಿತರೆ, ಸೊ ನಮ್ಮದು ಒಂದು ಸರ್ವಿಸ್ ಓರಿಯೆಂಟೆಡ್ ಕಂಪನಿ ಆಗಿರೋದ್ರಿಂದ ಹೊರಗಡೆ ಏನೆಲ್ಲ ಕಂಪನಿಗಳು ಮಾಡ್ತಿದೆ ಅದೇ ಥರನೇ ಹೆಂಗಪ್ಪ ಈ ಥರ ಇನ್ಕಮ್ ಕೊಡ್ತೀರಾ ಅಂದರೆ, ಸೊ ವೆಂಡರಿಂದ ಡೈರೆಕ್ಟಾಗಿ ನಮ್ಮ ಕಂಪನಿ ಸ್ಮಾರ್ಟ್ ಕ್ವಿಕ್ಕು ಬರುತ್ತೆ, ಸ್ಮಾರ್ಟ್ ಕ್ವಿಕ್ಕಿಂದ ಕಸ್ಟಮರ್ಗೆ ಹೋಗುತ್ತೆ. ಇಲ್ಲಿ ಯಾವುದೇ ಥರದಂಥ ಮಧ್ಯವರ್ತಿಗಳಿರಲ್ಲ, ಹೋಲ್ಸೇಲರು, ರಿಟೇಲರು, ಡಿಸ್ಟ್ರಿಬ್ಯೂಟರ್ಗಳು ಯಾರು ಇರಲ್ಲ. ಸೊ ಡೈರೆಕ್ಟಾಗಿ ವೆಂಡರ್ ಟು ಸ್ಮಾರ್ಟ್ ಕ್ವಿಕ್ ಟು ಕಸ್ಟಮರ್. ಇಲ್ಲಿ ಯಾರೆಲ್ಲ ಸ್ಮಾರ್ಟ್ ಕ್ವಿಕ್ಕನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ಅವ್ರಿಗೆ ಈ ಅಮೌಂಟು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ದಿ ಕ್ವಾಲಿಟಿ ಆಫ್ ಯುವರ್ ಲೈಫ್ ಇಸ್ ಬಿಲ್ಟ್ ಆನ್ ದಿ ಕ್ವಾಲಿಟಿ ಆಫ್ ಯುವರ್ ಡಿಸಿಷನ್ ಅಂತೀವಿ. ಅಂದರೆ ನನ್ನ ಲೈಫು ಕ್ವಾಲಿಟಿಯಾಗಿ ಇರಬೇಕು ಅಂದರೆ ಸ್ನೇಹಿತರೆ, ನಾನು ಕ್ವಾಲಿಟಿ ಆಗಿರುವಂಥ ಡಿಸಿಷನ್ನ ತೊಗೊಬೇಕು. ನೋಡಿ, ವಿತೌಟ್ ಎಕ್ಸ್ಪೀರಿಯನ್ಸ್, ವಿತೌಟ್ ನಾಲೆಡ್ಜ್, ವಿತೌಟ್ ಇನ್ವೆಸ್ಟ್ಮೆಂಟ್, ವಿತೌಟ್ ರಿಸ್ಕ್, ವಿತೌಟ್ ಮ್ಯಾನೇಜ್ಮೆಂಟ್, ಯಾವುದೇ ಥರದಂಥ ಬಂಡವಾಳ ಇಲ್ಲದೇ ಸ್ನೇಹಿತರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ನನ್ನ ಮನೆಗೆ ಬೇಕಾಗಿರುವಂಥ ಒಂದು ಶಾಪಿಂಗ್ನ ಮಾಡೋದ್ರಿಂದ ನಾನು ಕರೋಡ್ಪತಿ ಆಗ್ಬೋದು. ಅಂದರೆ ಯಾಕೆ ನಾವು ಟ್ರೈ ಮಾಡಬಾರ್ದು ಅಂತ ಹೇಳ್ತಾ ಸ್ನೇಹಿತರೆ, ಇನ್ ದ ಮೂಮೆಂಟ್ ಆಫ್ ಡಿಸಿಷನ್ ಡೆಸ್ಟಿನಿ ಶೇಪ್ಡ್ ಅಂತೀವಿ. ಅಂದರೆ ಒಂದು ಕ್ಷಣದಲ್ಲಿ ನಾವು ಯಾವುದೇ ಥರದಂಥ ನಮ್ಮ ಜೀವನನ ಬದಲು ಮಾಡೋಕ್ಕಾಗಲ್ಲ, ಆದರೆ ಒಂದು ಕ್ಷಣದಲ್ಲಿ ತಗೊಂಡಂಥ ನಿರ್ಧಾರದಿಂದ ನಮ್ಮ ಜೀವನನ ಬದಲು ಮಾಡ್ಕೋಬೋದು ಅಂತ ಹೇಳ್ತಾ ವಿಶ್ ಯು ಆಲ್ ದ ಬೆಸ್ಟ್ ಸ್ನೇಹಿತರೆ. ಬನ್ನಿ ಕೈ ಜೋಡಿಸಿ, ವರ್ಕ್ ಟುಗೆದರ್, ಗ್ರೋ ಟುಗೆದರ್, ವಿನ್ ಟುಗೆದರ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಒಂದು ಮಾತನ್ನು ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್ ಸರ್.